ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೋಡಿ ಎಲ್ಲ ಈ ಥರ ಬಿಟ್ಟು ಹೋಗ್ಬಿಟ್ಟಿದ್ದೆ ಬೆಳಿಗ್ಗೆ. ಈಗ ಬಂದು ಎಲ್ಲ ಈ ಥರ ಹಿಂಗೆ ಕೆಲಸ ಮಾಡ್ಕೋಬೇಕು. ಯಾಕೆ ಅಂದರೆ ಅನ್ನ ಮಾಡಿದ್ದೆ, ನಾನು ಆಯ್ಸು ಒಂಥರ ಆಗ್ತಾಯಿದ್ದೆ. ನೋಡಿ ಕ್ಯಾನ್ ತೊಳೆದಿರಲಿಲ್ಲ, ಹಂಗಾಗಿ ಕ್ಯಾನು ತೊಳ್ಕೊಬೇಕು. ಇವಾಗ ನಾನು ಕ್ಯಾನ್ ತೊಳೆದಿಟ್ಟಿದ್ರೆ ನನ್ನ ಮಗ ಬಂದು ನೀರು ತುಂಬೋದು. ಕ್ಯಾನ್ ತೊಳೆದಿರ್ಲಿಲ್ವಲ್ಲ, ಅದಕ್ಕೆ ಅವನು ಹಂಗೆ ಬಿಟ್ಟು ಹೋಗವನೆ. ಸೊಪ್ಪು ತಂದಿದ್ದೆ, ಮಚಪ್ಪಿನ ಸೊಪ್ಪು, ಮಚಪ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎತ್ಕೊಬಂದು ಹಾಕವನೆ. ಇವಾಗ ಒಗ್ದಿದ್ನಲ್ಲ ಅವೆಲ್ಲ ಎತ್ಕೊಬಂದು ಹಾಕವನೆ, ಅವೆಲ್ಲ ಮಡ್ಚಿಡ್ಬೇಕು ಇವಾಗ. ಈಗ ಬಂದಲ್ಲ, ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ಟಿದ್ದೆ. ಯಾಕೋ ಸಾಕಾದಂಗೆ ಆಯ್ತು. ಅಲ್ಲಿಂದ ನಡ್ಕೊಂಡು ಬಂದು ಕೂತ್ಕೊಂಡೆ. ಅಂದರೆ ಕಾಲು ನೋವು ಬರುತ್ತೆ. ಕಾಲು ನೋವು ಅಂದ್ಬಿಟ್ರೆ ನನಗೆ ಇನ್ನೇನು ಮೈ ನೋವು ಅನಿಸಲ್ಲ, ಕಾಲು ನೋವೇ ಜಾಸ್ತಿ ಓಡಾಡೋದ್ರಿಂದ. ಹಂಗಾಗಿ ಒಂದು 10 ನಿಮಿಷ ಕೂತ್ಕೊಂಡೆ. ಆಮೇಲೆ ಕ್ಯಾನ್ ತೊಳೆದ್ಬಿಟ್ಟು ಇಟ್ಬಿಟ್ಟು ನೀರು ತಗೊಂಡೋಗೋಣ ಅಂತ ಬೀದಿ ನೆಲ್ಲಿಗೆ ಬಂದೆ. ನೀರು ಬಿಟ್ಟಿರಲಿಲ್ಲ, ಆಫ್ ಮಾಡಿದರು. ಫಿಲ್ಟ್ರ್ ನೀರಿಗೆ ಬಂದೆ. ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಮೈಲಿ ಬರಬೇಕು ಫಿಲ್ಟ್ರ್ ನೀರಿಗೆ. ಹಂಗಾಗಿ ಅಲ್ಲಿಂದ ಬಂದು ಫಿಲ್ಟ್ರ್ ನೀರು ಹಿಡ್ಕೊತಾ ಇದ್ದೀನಿ. ನೋಡಿ ಕತ್ಲೆ ಹಂಗೈತೆ. ಇವಾಗ ಹೋಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಬೇಕು, ನೀರು ಹಿಡ್ಕೊಂಡೋಗಿ. ಬಿನ್ಗೆನೂ ತೊಳೆದಿರಲಿಲ್ಲ, ಬಿನ್ಗೆನೂ ತೊಳೆದು ಕ್ಯಾನು ತೊಳೆದು ನೀರಿಗೆ ಬಂದೆ. ನನಗೆ ಫಿಲ್ಟ್ರ್ ನೀರಿಗೆ ಜಾಸ್ತಿ ಬರೋಲ್ಲ. ನಾನು ಬೀದಿ ನಲ್ಲಿ ನೀರೇ ಕುಡಿಯೋದು ಜಾಸ್ತಿ. ಯಾಕಂದರೆ ನಾನು ಫಿಲ್ಟ್ರ್ ನೀರಿಗೆ ಬರೋಕ್ಕೆ ದೂರ, ಹಂಗಾಗಿ ನಾನು ಜಾಸ್ತಿ ಫಿಲ್ಟ್ರ್ ನೀರಿಗೆ ಬರೋಲ್ಲ. ಬೀದಿ ನಲ್ಲಿ ನೀರೇ ಕುಡಿಯೋದು. ಗಾಡಿ ಇದ್ದರೆ ನನ್ನ ಮಗನೇ ತರೋನು. ಗಾಡಿ ಇಲ್ಲದ್ರಿಂದ ನಡ್ಕೊಂಬರೋದಕ್ಕೆ ನಾನು ಬರೋಲ್ಲ. ಹಂಗಾಗಿ ಯಾಕೋ ಕುಡಿದ್ರೆ ನಂಗೆ ಏನೋ ಒಂಥರ ಫಿಲ್ಟ್ರ್ ನೀರು ಕುಡಿದ್ರೆ, ಅದಕ್ಕೆ ನಮ್ಗೆ ಅವತ್ತಿಂದ ರೂಢಿ ಆಗಿಬಿಟ್ಟೈತೆ. ನನಗೆ ಏನು ಗೊತ್ತಾ, ನಾನು ಸಿಟಿಲಿ ಇದ್ದೀನಿ ಅಂದ್ಬಿಟ್ಟು ನಾನೇನು ಹಂಗೆ ಹಿಂಗೆ ಆ ಥರನೇ ಇರಬೇಕು, ಈ ಥರನೇ ಇರಬೇಕು ಅಂತೇನಿಲ್ಲ. ನಾನು ಊರಲ್ಲಿ ಹೆಂಗಿದ್ನೋ ನಾನು ಸಿಟಿಲೂ ಹಂಗೆ ಇರೋದು. ನಾನು ಶೋಕಿ ಮಾಡಬೇಕು, ಆಮೇಲೆ ನೀಟಾಗಿರ್ತೀನಿ. ಅಂದರೆ ನೀಟಾಗಿ ಮಾತ್ರ ಇರ್ತೀನಿ. ಮನೇನೂ ನೀಟಾಗಿ ಇಟ್ಕೊತೀನಿ. ನಾನು ಡೈಲಿ ಸ್ನಾನ ಎಲ್ಲ ನೀಟಾಗಿ ಇರ್ತೀನಿ. ಆದರೆ ನಾನು ಜಾಸ್ತಿ ಶೋಕಿ ಮಾಡೋದು, ಅದೇ ಬೇಕು, ಇದು ತಿಂದ್ರಾಗಲ್ಲ, ಅದು ತಿಂದ್ರಾಗಲ್ಲ, ಆಮೇಲೆ ಬೀದಿ ನಲ್ಲಿ ನೀರು ಕುಡಿದ್ರಾಗಲ್ಲ, ಫಿಲ್ಟ್ರ್ ನೀರೇ ಬೇಕು ಅಂತ ಏನಿಲ್ಲ. ಆಮೇಲೆ ನಮ್ಮ ಮನೇಲಿ ಡೈಲಿ ಗೊಜ್ಜು ಖಾರ ತಿಂದರೆ ಆಗಲ್ಲ, ಅವೆಲ್ಲ ಏನಿಲ್ಲ. ನನಗೆ ಏನಿರುತ್ತೋ ಟೈಮ್ಗೆ ಮಾಡ್ಕೊಂಡು ತಿಂತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ನಾವು ಊರಲ್ಲಿ ಯಾವ ಥರ ಬದುಕಿದ್ವೋ ಇಲ್ಲೂ ಅದೇ ಥರನೇ ಇರೋದು ನಾನು. ಏನಂದ್ರೆ ಸಿಟಿಲಿದ್ದೀನಿ ಅಷ್ಟೇ, ಬಾಡಿಗೆ ಕಟ್ತೀನಿ. ಅದೊಂದು ಬಿಟ್ಟರೆ, ಊರಲ್ಲಿ ಸ್ವಂತ ಮನೇಲಿದ್ವಿ, ಇಲ್ಲಿ ಬಾಡಿಗೆ ಕಟ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ಬದುಕಬೇಕು ಅಂದರೆ ಹೆಂಗೆ ಬೇಕಾದ್ರೂ ಬದುಕ್ಬೋದು ಮನುಷ್ಯ ಸಿಟೀಲಿ. ಆದರೆ ಬದುಕು ನಾವು ಬದುಕು ಏನು ಗೊತ್ತಾ, ನಮ್ಗೆ ಇಷ್ಟವಾಗಿ ಬದುಕಬೇಕೇ ಹೊರತು ಇನ್ನೊಬ್ರು ಮೆಚ್ಚಲಿ, ಇನ್ನೊಬ್ರು ನೋಡಿ ನಮ್ಮನ್ನು ಖುಷಿ ಪಡಲಿ ಅಂತ ನಾವು ಬದುಕಬಾರ್ದು. ನಮ್ಮ ಜೀವನ ಹೆಂಗೆ ನಡೀತೈತೋ ಹಂಗೆ ನಾವು ಬದುಕಬೇಕಷ್ಟೆ. ಸುಮಾರು ಜನ ಕಷ್ಟದಲ್ಲಿರೋರನ್ನ ನಾನು ನೋಡಿದ್ದೀನಿ. ಸುಮಾರು ಜನ ಹೆಣ್ಮಕ್ಳುಗಳ್ನ ನೋಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳು ಇಷ್ಟು ಕಷ್ಟಪಡ್ತಾರೆ ಸಿಟೀಲಿ ಅಂದರೆ, ನಿಜವಾಗ್ಲೂ ತುಂಬ ಬೆಳಗ್ಗೆ ಎದ್ದರೆ ಈ ಕೆಲಸ ಹೆಂಗೆ ಹೋಗ್ತಿರ್ತಾರೆ ಅಂದರೆ, ನಿಜವಾಗ್ಲೂ ದುಡಿಲೇಬೇಕು ಅವರೆಲ್ಲ ದುಡಿಲಿಲ್ಲ ಅಂದರೆ ಜೀವನ ಆಗೋಲ್ಲ. ಹಂಗಾಗಿ ಶೋಕಿ ಮಾಡೋ ಅಂಥ ಹೆಣ್ಮಕ್ಳುಗಳು ಅವರೇ, ಶೋಕಿ ಮಾಡ್ಕೊಂಡು ಮನೆಯಲ್ಲಿ ಶೋಕಿ ಮಾಡೋ ಅಂಥ ಹೆಣ್ಮಕ್ಳುಗಳು ಅವರೇ. ಆಮೇಲೆ ಏನು ಗೊತ್ತಾ, ನನಗೆ 1-2 ವಿಷಯ ಕಿವಿಗೆ ಬಿದ್ದು ನಂಗೆ ತುಂಬ ಬೇಜಾರಾಗ್ತೈತಿ. ಏನಪ್ಪ ಅಂದರೆ, ಒಂಟಿಗಿದ್ದೀವಿ, ದುಡಿತೀವಿ, ತಿನ್ನೋಣ, ಅದು ಬಿಟ್ಬಿಟ್ಟು ಅಡ್ಡದಾರಿಗೆ ಹೋಗೋ ಅಂಥ ವಿಷಯ ನನಗೆ ಬೇಡ. ಯಾರೋ ಒಬ್ಬರು ಹೇಳಿದ್ರು ನನಗೆ ಅದನ್ನು. ನಿಜವಾಗ್ಲೂ ನನಗೆ ಬೇಜಾರು ಅಂದರೆ ನಿಜವಾಗ್ಲೂ ಕೆಲವು ಜನಗಳ್ನ ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು ಅಲ್ವಾ. ಅಡ್ಡದಾರಿಲಿ ಯಾರು ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ದುಡ್ಡು, ಆಯಿತಾ. ದುಡ್ಡು ನಮ್ಮನ್ನು ಸಂಪಾದನೆ ಮಾಡಬಾರ್ದು, ನಾವು ದುಡ್ಡನ್ನ ಸಂಪಾದನೆ ಮಾಡೋದು. ಹಂಗಾಗಿ ನಾವು ಕಷ್ಟಪಟ್ಟು ನಾವು ಜೀವನ ಮಾಡಬೇಕೇ ಹೊರ್ತು, ಭಿಕ್ಷೆ ಬೇಡ್ಕೊಂಡು ತಿಂದರೂ ನಾವು ಕಷ್ಟಪಟ್ಟು ಜೀವನ ಮಾಡಬೇಕೇ ಹೊರ್ತು, ಅಡ್ಡದಾರಿಗೆ ಹೋಗಿ ಅಡ್ಡದಾರಿಲಿ ಸಂಪಾದನೆ ಮಾಡಿದ್ದು ಯಾವತ್ತೂ ನಮಗೆ ಶಾಶ್ವತ ಅಲ್ಲ. ಇದು ಕೆಲವೊಂದು ಮಾತುಗಳು ಕಿವಿಗೆ ಬಿದ್ದಾಗ ತುಂಬ ಅಂದರೆ ತುಂಬ ಒಂಥರ ಅಲ್ಲಿ ಎಲ್ಲಿಗೆ ಹೋಗುತ್ತೆ ಅಂದರೆ ಪಿತ್ತ ನೆತ್ತಿಗೇರುತ್ತೆ ನನಗೆ ಆ ಮಾತುಗಳೆಲ್ಲ ಕೇಳಿದಾಗ. ಯಾಕೆ ಗೊತ್ತಾ, ಮಕ್ಕಳನ್ನ ಎತ್ತಿರ್ತೀವಿ, ಮಕ್ಕಳಿಗೋಸ್ಕರ ಬದುಕಬೇಕು, ನ್ಯಾಯ ರೀತಿಲಿ ಬದುಕಬೇಕು. ಇದು ನಮ್ಮ ತಂದೆ ತಾಯಿ ನಮಗೆ ಕಲಿಸ್ಕೊಟ್ಟಿರೋ ಸಂಸ್ಕಾರ. ನಮ್ಮ ತಾಯಿನೂ ಅಷ್ಟೇ, ಯಾವತ್ತೂ ಬೇರೆಯವ್ರಿಗೋಗಿ ಬೇರೆಯವ್ರ ಹತ್ರ ಮಲಿಕೊಂಡಿದ್ದು ನಮ್ಮ ತಾಯಿ ದುಡ್ಡು ಸಂಪಾದನೆ ಮಾಡಿಲ್ಲ. ನಮ್ಮ ತಂದೆನೂ ಆ ಥರ ಮಾಡಿಲ್ಲ. ನಮ್ಮ ತಾಯಿನೂ ಯಾವತ್ತೂ ಕೆಟ್ಟ ದಾರಿ ತುಳಿದು ನಮ್ಮನ್ನು ಸಾಕಿಲ್ಲ. ನಾವು ಕೆಟ್ಟ ದಾರಿ ತುಳಿರಿ ಅಂತ ತನ್ನ ಮಕ್ಕಳಿಗೂ ಸಹ ನಮ್ಮ ತಾಯಿ ಹೇಳ್ಕೊಟ್ಟಿಲ್ಲ. ನಮ್ಮ ತಾಯಿ ಕಲಿಸಿರೋ ಸಂಸ್ಕಾರಕ್ಕೆ ಇವತ್ತು ನಾವು ಮೂವರು ಅಷ್ಟೇ, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಾನಾಗಿರ್ಬೋದು, ಯಾವತ್ತೂ ಕೆಟ್ಟ ಹೆಸರು ತಗೊಂಡು ಜೀವನ ಮಾಡ್ತಾ ಇರೋದು. ಕೆಲವು ಜನಗಳು ಮಾತಾಡ್ತಾರೆ, ಏನು ಬೇಕಾದ್ರೂ ಮಾತಾಡ್ತಾರೆ. ಯಾಕಂದರೆ ಅಲ್ವಿಲ್ಲದ ನಾಲ್ಗೆ ಅಲ್ವಾ, ಆ ನಾಲ್ಗೆಗೆ ಮೂಳೆ ಏನು ಇಲ್ಲಲ್ಲ,
ಮೂಳೆ ನಾಲ್ಗೆ ಹೆಂಗೆ ಬೇಕಾದ್ರೂ ಹಂಗೆ ಹೊಲ್ಟೋಗ್ಬಿಡುತ್ತೆ. ನಾಲ್ಗೆ ಏನು ಗೊತ್ತಾ, ಹೆಣ್ಮಕ್ಳು ಅವ್ರೆ ಅಂದ್ಬಿಟ್ಟು ಹೆಣ್ಮಕ್ಳೇನೋ ಒಂಚೂರು ಕಷ್ಟದಾಗಿರ್ತಾರೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡೋದಲ್ಲ. ಮಾತಿನ ಮೇಲೆ ನಿಗಾ ಇರಬೇಕು, ಮಾತಿನ ಮೇಲೆ ಇಡ್ತಾ ಇರಬೇಕು ಯಾರಿಗೇ ಆಗಲಿ. ಕಷ್ಟದಾಗ ಅವ್ರೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ರೆ ಯಾರು ಕೇಳ್ತಾರೆ? ಕಷ್ಟದಾಗಿದ್ದೀವಿ ಅಂತ ಹೋಗ್ಬಿಟ್ಟು ಕಸ ತಿನ್ನೋಕ್ಕಾಗುತ್ತಾ? ಕಸ ತಿನ್ನೋಕ್ಕಾಗಲ್ಲಲ್ಲ. ದುಡಿತೀನಿ ನಾನು ದುಡಿತೀನಿ. ನನ್ನ ಕೈಲಿ ಇನ್ನೂ ಶಕ್ತಿ ಐತೆ, ನನ್ನ ಮೈಲಿ ಶಕ್ತಿ ಐತೆ, ನಾನು ದುಡಿತೀನಿ. ನನ್ನ ಕೈ ಕಾಲಿಗೆ ಇನ್ನೂ ದೇವ್ರು ಚೆನ್ನಾಗಿ ಶಕ್ತಿ ಕೊಟ್ಟವನೆ. ನನ್ನ ತಾಯಿ ಚಾಮುಂಡೇಶ್ವರಿ ನನ್ನ ಜೊತೆಲವಳೆ, ನಂಗೆ ಅಷ್ಟೇ ಸಾಕು. ನಮ್ಮ ಅಮ್ಮನ ಆಶೀರ್ವಾದ, ನಮ್ಮ ಅಪ್ಪನ ಆಶೀರ್ವಾದ, ನಮ್ಮ ಅಕ್ಕನ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ನನಗೈತೆ. ಅವರೆಲ್ಲ ನನಗೆ ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ನಾನು ಏನಾದರೂ ಒಂಚೂರು ದಾರಿ ತಪ್ಪಿದ್ದೀನಿ ಅಂದರೆ ಅವರೆಲ್ಲ ಸಹಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಮ್ಮ ತಂದೆ, ನಮ್ಮ ಅಕ್ಕನಿಗೆ, ನಮ್ಮ ಅಣ್ಣನಿಗೆ, ನಮ್ಮ ಅಮ್ಮನಿಗೆ ತಲೆ ಬಗ್ಸೋಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ, ಮಾಡೋದು ಇಲ್ಲ. ನಾನು ಇರೋದೇ ಈ ಥರ. ನನಗೆ ಇನ್ನೊಬ್ರು ದುಡ್ಡು, ಇನ್ನು ಅಡ್ಡದಾರಿಗೆ ಹೋಗಿ ದುಡ್ಡು ದುಡ್ದು ನಾನು ಕಟ್ಟಬೇಕು ಅನ್ನೋದೇನಿಲ್ಲ. ಹಂಗಂತ ಹೇಳ್ಬಿಟ್ಟು ಆಯಿತಾ, ಜನಗಳು ಹೆಂಗೆ ಮಾತಾಡ್ತಾರೆ ಅಂದರೆ ನನಗೆ ಅವೆಲ್ಲ ಇಷ್ಟನೂ ಆಗೋಲ್ಲ. ನಾವು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಎದೆ ಎತ್ತರವಾದ ಮಗ ಅವನೇ, 18 ವರ್ಷದ ಮಗ ಅವನೇ ನನ್ನ ಜೊತೇಲಿ. ಆಯಿತಾ, ನಿಮ್ಮಮ್ಮ ಈ ಥರ ಅಂತ ನನ್ನ ಮಗನಿಗೆ ಯಾರು ಕೆಟ್ಟ ಹೆಸರು ಕೊಡಬಾರ್ದು. ನಿಮ್ಮ ತಾಯಿ ಈ ಥರ ಬದುಕಿದ್ಲು ಅಂತ ನನ್ನ ಮಗನಿಗೆ ಯಾರು ಮುಂದೆ ಹೇಳ್ಬಾರ್ದು. ಆಯಿತಾ, ಆ ಥರ ಬದುಕಬೇಕು. ನಾನು ಆ ಥರ ಬದುಕೋಕ್ಕೆ ಇಷ್ಟಪಡ್ತೀನಿ. ನಾನು ದೃಢವಾಗಿ ನಿಲ್ತೀನಿ, ಗಟ್ಟಿಯಾಗಿ ನಿಲ್ತೀನಿ. ನಮ್ಮ ಅಣ್ಣ ನಮ್ಗೆ ಹೊಡೆದು ಬಡ್ದು ಬೆಳೆಸಿರೋದು. ಒಬ್ರ ಜೊತೆಗೆ ನಾವು ಚೆಲ್ಲಾಟ ಆಡ್ಕೊಂಡು ಚಂಗ್ಲಾಡ್ಕೊಂಡು ಬೆಳೆಸಿಲ್ಲ ನಮ್ಮ ಅಣ್ಣ ಆ ಥರ ಬೆಳೆಸಿರೋದಕ್ಕೆ ಈ ಥರ ನಾವು ಬುದ್ಧಿ ಕಲ್ತ್ಕೊಂಡಿದ್ದೀವಿ ಏನೋ ಅನ್ನಿಸ್ತೈತೆ ನಿಜವಾಗ್ಲೂ. ನಾನು ಎಲ್ಲೇ ಕೆಲಸ ಮಾಡಿದ್ರೂ ಯಾರ ಹತ್ರ ನನ್ನ ಮಾತು ಕೇಳ್ದಂಗೆ ಕೆಲಸ ಮಾಡೋದು. ನನ್ನ ಕೆಲಸ ಏನಾಯ್ತೋ ನಾನು ಅಷ್ಟೇ ಕೆಲಸತ್ತವ ಅಷ್ಟೇ ನಂದು. ಈಗ ನನಗೆ ನನ್ನ ಮೈಂಡಾಗಿರೋದೇನಿದ್ರು ನನ್ನ ಸಂಸಾರದ್ದು ಅಷ್ಟೇ ನನ್ನ ಮೈಂಡಾಗಿ ಬರೋದು. ಚಂಗ್ಲಾಟ ಆಡ್ಕೊಂಡು ಚೆಂಗುಲ್ ಬಿತ್ಕೊಂಡು ಅಲ್ಲಿ ಇಲ್ಲಿ ಮೆರೆದಾಡ್ಕೊಂಡು ಕುಣ್ದಾಡ್ಕೊಂಡು ನಾವು ತಿರುಗಲ್ಲ. ನಾವು ಸಿಟಿಲಿ ಇದ್ದೀವಿ ಅಂದ್ಬಿಟ್ಟು ನಾನು ಮರ್ಯಾದೆಗೆ ಬದುಕೋದು. ನಾನು ಯಾರ ಮಾತಕ್ಕೂ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಆಯಿತಾ, ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ಅಂಥವ್ರಿಗೆ. ಮದುವೆ ಆಗಿರೋ ಗಂಡಂದಿರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರಲ್ಲ, ನಾವು ಅವರಿಂದ ದೂರ ಇರ್ತೀವಿ ಅಂದಮೇಲೆ ಇನ್ನೊಬ್ಬನ ಹೆಂಗೆ ನೋಡ್ಕೊಂತಾನೆ ನಮ್ಮನ್ನು? ಅಲ್ವಾ? ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಬೇಕು. ಯಾವನೇ ಆಗಲಿ ಯಾವಳೇ ಆಗಲಿ ಕರೆಕ್ಟಾಗಿರಬೇಕು. ಮಾತಾಡೋಕ್ಕೆ ಬರಬಾರ್ದು. ಏನೋ ನಾವು ಕೆಲಸತ್ತವ ಕೆಲಸ ಆಯಿತು ನಾನಾಯಿತು ಅಂತಾರೆ ಜೀವನ ಮಾಡೋದು. ನಾನು ಎಂತೆಂಥ ಕೆಲಸ ಮಾಡಿ, ಹೋಟ್ಲು ಕೆಲಸನೂ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಎಲ್ಲೆಲ್ಲೂ ಮಾಡಿದ್ದೀನಿ. ಆದರೆ ನಾನು ಯಾವನಿಗೂ ಲೂಸ್ ಕೊಟ್ಟಿಲ್ಲ. ನನ್ನ ಹತ್ರ ಮಾತಾಡಬೇಕು ಅಂದರೆ ಸ್ವಲ್ಪ ಕರೆಕ್ಟಾಗಿ ಮಾತಾಡಬೇಕು. ನಮಗೆ ಅಡ್ಡದಾರಿ ಹಿಡ್ದು ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆ ನನಗಿಲ್ಲ. ನನಗದು ಬೇಕು ಆಗಿಲ್ಲ. ಅದು ಕಸಿನ ಸಮಾನ ನನಗೆ. ನಾನು ಮೈ ಬಗ್ಸಿ ದುಡಿತೀನಿ. ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ರೋ ಸಂಸ್ಕಾರ ಮೈ ಬಗ್ಸಿ ದುಡಿಯೋದನ್ನ. ನಮ್ಮ ತಂದೆ ನಮ್ಮನ್ನು ಕಷ್ಟಪಟ್ಟು ಭಿಕ್ಷೆ ಬೇಡಿ ನಮ್ಮನಿಗೆ ಕಷ್ಟ ಅನ್ನೋದು ನಾವೇನು ಅಂತ ನಾವು ಚಿಕ್ಕ ವಯಸ್ಸಿಂದಲೂ ನೋಡ್ಕೊಂಬಂದಿದ್ದೀವಿ. ನಮ್ಮ ತಾಯಿನೂ ಅಷ್ಟೇ. ನಮ್ಗೆ ಯಾವತ್ತೂ ನಮ್ಮ ತಾಯಿ ಕೆಟ್ಟ ದಾರಿ ತುಳಿರಿ, ಕೆಟ್ಟತನ ಮಾಡಿರಿ, ಕೆಟ್ಟ ಬದುಕ್ರಿ ಅಂತ ಯಾವತ್ತೂ ನಮ್ಮ ತಾಯಿ ಹೇಳ್ಕೊಟ್ಟಿಲ್ಲ. ಅವರು ಮಠಕ್ಕೆ ಸೇರೋವ್ರೆ, ಅವರು ಗುರುಮಕ್ಕಳಾಗಿದ್ದರು. ಹಾಗಾಗಿ ಅವ್ರ ಸಂಸ್ಕಾರ ನಮಗೆ ಕಲಿಸವ್ರೆ. ಆಯಿತಾ, ನಾವು ಯಾವತ್ತೂ ಕೆಟ್ಟ ದಾರಿ ತುಳಿದು ನನಗೆ ಅದ್ರ ಅವಶ್ಯಕತೆಯೂ ಬೇಡ. ಅಡ್ಡದಾರಿಯಿಂದ ಬರೋ ದುಡ್ಡು ನಮಗೆ ಬೇಡ. ಯಾಕೆ? ಒಂಟಿಯಾಗಿ ಬದುಕಿದ್ರೆ ಬದುಕಿಲ್ವಾ ನಮಗೆ? ನಾವು ಬದುಕ್ಬೋದಲ್ಲ, ಹೆಂಗೆ ಬದುಕ್ತಿದ್ದೀವಲ್ವ, ಕೂಲಿ ಮಾಡ್ಕೊಂಡು ಬದುಕೋಣ ಅಲ್ವಾ? ಒಂಟಿಯಾಗಿರೋ ಹೆಣ್ಮಕ್ಳಿಗೆ ನಾನು ಹೇಳೋದು, ಕೂಲಿ ಮಾಡಿ ಬದುಕಬೇಕು ನಾವು. ಯಾಕಂದರೆ ಇನ್ನೊಬ್ರ ದುಡ್ಡು ನಮಗೆ ಬೇಕಾಗಿಲ್ಲ, ಅವ್ರ ಅವಶ್ಯಕತೆನೂ ನಮಗೆ ಬೇಕಾಗಿಲ್ಲ. ಅವ್ರ ಜೊತೆ ಸುತ್ತೋದು, ಅವ್ರ ಜೊತೆ ತಿರ್ಗೋದು ಅವೆಲ್ಲ ನಮಗೆ ಬೇಕಾಗಿಲ್ಲ. ಏನಕ್ಕೆ ಬೇಕದೆಲ್ಲ? ಏನಿದ್ರು ನಾವೇನಿಲ್ಲ ಹೊತ್ಕೊಂಡು ಹೋಗ್ತೀವ? ಮಕ್ಳಿಗೆ ಒಳ್ಳೆ ತಾಯಿಯಾಗಿದ್ದರೆ ಸಾಕು ನಮಗೆ. ಪ್ರಪಂಚದ ಮೇಲೆ ನಾವು ಕೂಲಿ ಮಾಡ್ಕೊಂಡೆ ತಿನ್ನೋಣ, ತಿಂದು ಒಪ್ಪತ್ತು ಉಪವಾಸ ಮಲ್ಗೋಣ. ಮರ್ಯಾದೆಲಿ ಬದುಕೋದೇ ಒಳ್ಳೆಯದು. ಮರ್ಯಾದೆನೇ ಮನುಷ್ಯನಿಗೆ ದೊಡ್ಡದು. ಚೋಕಿ ದುಡ್ಡು ದೊಡ್ಡದಲ್ಲ, ಮರ್ಯಾದೆಗೆ. ದುಡ್ಡಿಗೆ ಏನು ಕೆಲಸ ಬೇಕಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು. ಆದರೆ ಸಂಪಾದನೆ ಮಾಡಿದ ದುಡ್ಡು ಎಷ್ಟು ದಿನ ಇರುತ್ತೆ ನಮ್ಮ ಹತ್ರ? ಮೈ ತುಂಬ ರೋಗಗಳು ಬಂದರೆ ಆ ದುಡ್ಡು ಬರೋಲ್ಲ ನಮಗೆ ಕಾಪಾಡೋಕ್ಕೆ. ಆಯಿತಾ, ಇರೋವರೆಗೂ ಮೈಯೆಲ್ಲ ಭದ್ರವಾಗಿ ಮಡಿಕೊಂಡು ಇದ್ದರೆ ಒಳ್ಳೆಯದು. ನನಗೆ ಕೆಲವೊಂದು ಮಾತುಗಳು ತುಂಬ ನೋವಾಯಿತು. ನನಗೆ ಕೆಲವೊಂದು ಜನಗಳ್ನ ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು. ಈ ಕಸನೂ ಕೆರನ ಎಲ್ಲಿ ಬಿಡ್ತೀವಿ ನೋಡಿ ಆ ಜಾಗದಲ್ಲಿ ಬಿಟ್ಬಿಟ್ರೆ ಒಳ್ಳೆಯದು. ನಾವು ನಿಜವಾಗ್ಲೂ ನಾನು ಹೇಳ್ಬೇಕು ಅಂದರೆ ನನ್ನ ಫೋನ್ ನಂಬರು ಸಹ ನಾನು ಯಾರಿಗೂ ಜಾಸ್ತಿ ಕೊಡಲ್ಲ. ನನ್ನ ನಂಬರು ಸಹ ನಾನು ಕೊಡಲ್ಲ. ಬೇರೆ ನಂಬರ್ ಬಂದರೆ ನಾನು ಮಡಿಕೊಳ್ಳೋದು ಇಲ್ಲ. ನಾನು ಬ್ಲ್ಯಾಕ್ ಲಿಸ್ಟ್ಗೆ ಬಿಸಾಡ್ತೀನಿ ನಂಬರು. ನನಗೆ ಯಾರು ನನ್ನ ಫ್ರೆಂಡು ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಯಾವುದೈತೆ ಅವ್ರು ಫೋನ್ ಮಾಡಿ ಮಾತ್ರ ನಾನು ಫೋನ್ಗಳು ಎತ್ತೋದು. ಬಟ್ ಬೇರೆ ಕಡೆಯಿಂದ ನಾನು ಫೋನ್ ಎತ್ತಕ್ಕೆ ಹೋಗಲ್ಲ. ನನಗದು ಬೇಕು ಆಗಿಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಕೆಲಸ ಮಾಡೋ ಜಾಗದಲ್ಲೂ ನಾನು ಯಾರಿಗೂ ನಂಬರ್ಗಳು ಕೊಡಲ್ಲ. ಅವ್ರ ನಂಬರ್ ನನಗೂ ಬೇಕಾಗಿಲ್ಲ. ಅವ್ರ ನಂಬರ್ ನಾನು ತಗೊಳ್ಳಲ್ಲ. ನನ್ನ ನಂಬರ್ ನಾನು ಅವ್ರಿಗೂ ಕೊಡಲ್ಲ. ಯಾಕಂದರೆ ನಾನು ಕೊಡೋಕ್ಕೆ ಇಷ್ಟನೂ ಪಡಲ್ಲ. ನಾನು ಹೆಂಗೆ ಬದುಕಬೇಕು ಅನ್ನೋದು
ನಮ್ಮಮ್ಮ ಹೇಳ್ಕೊಟ್ಟೈತೆ ನಾನು ಬದುಕ್ತೀನಿ ಹಂಗಂತ ಹೇಳ್ಬಿಟ್ಟು ನಾನು ಚಂಗ್ಲಾಡ್ಕೊಂಡು ನನಗೆ ಹೆಂಗಂದ್ರೆ ಹಂಗೆ ಬದುಕೋ ಇಷ್ಟನೂ ಇಲ್ಲ. ನಾನು ಶೋಕಿ ಮಾಡಬೇಕು ಅವ್ರಿವ್ರ ದುಡ್ಡಲ್ಲಿ ಶೋಕಿ ಮಾಡಬೇಕು ಅನ್ನೋ ಆಸೆನೂ ನನಗಿಲ್ಲ. ನನಗೇನು ಒಂದು ಸೀರೆ ನನಗೇನು ಗೊತ್ತಾ, ಒಳ್ಳೊಳ್ಳೆ ಸೀರೆ ಉಡಬೇಕು, ಒಳ್ಳೊಳ್ಳೆ ಶೋಕಿ ಮಾಡಬೇಕು ಅನ್ನೋ ಇದು ಇಲ್ಲ. ಯಾಕೆ ಗೊತ್ತಾ, ನಾನು ದುಡ್ದು ಸಂಪಾದನೆ ಮಾಡಿ ಶೋಕಿ ಮಾಡ್ತೀನಿ. ಬೇರೆಯವ್ರ ದುಡ್ಡು ಅಡ್ಡದಾರಿಲಿ ಹೋಗಿ ದುಡ್ದು ಸಂಪಾದನೆ ಮಾಡೋ ಅವಶ್ಯಕತೆ ನನಗಿಲ್ಲ. ನಾಲ್ಗೆಗಳ ಮೇಲೆ ಕೆಲವು ಜನ ಇಡ್ತಾ ಇಕ್ಕೊಂಬಿಟ್ರೆ ಒಳ್ಳೆಯದು, ಆಯಿತಾ. ಯಾರೇ ಆಗಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರೋಲ್ಲ. ಎಲ್ಲ ಹೆಣ್ಮಕ್ಳುಗಳು ಕೆಟ್ಟ ದಾರಿನೇ ತುಳ್ಕೊಂಡಿರಲ್ಲ. ಎಲ್ಲ ಹೆಣ್ಮಕ್ಳು ನಿಯತ್ತಾಗಿ ಬದುಕಂತ ಹೆಣ್ಮಕ್ಳುಗಳು ಇರ್ತಾರೆ. ಮಾತಾಡಬೇಕಾದ್ರೆ ಸ್ವಲ್ಪ ನಿಗಾ ವಹಿಸಿ ಮಾತಾಡಿದ್ರೆ ಒಳ್ಳೆಯದು. ಏನು ಗೊತ್ತಾ, ಹೆಂಗಂದ್ರೆ ಹಂಗೇನೆ ಈ ಒಂಟಿಗವ್ರು ಎಂದುಬಿಟ್ರೆ ಹೆಂಗಂದ್ರೆ ಹಂಗೆ ಮಾತಾಡೋಂಥ ಜನಗಳು ಇರ್ತಾರೆ. ಏನಕ್ಕೆ ಮಾತಾಡ್ಬೇಕು ಆ ಥರ? ಯಾಕೆ ಮಾತಾಡಬೇಕು? ಎಲ್ಲ ನೋಡಬೇಕು, ಜೀವನಗಳು ಹೆಂಗೈತಿ ಅಂತ ನೋಡಬೇಕು. ನಾನು ಸುಮಾರು ಕಷ್ಟ ನೋವನ್ನ ನೋಡ್ಕೊಂಡು ಬಂದಿರೋಳು. ನಾನೇನು ಸುಮ್ಮನೆ ಇಲ್ಲಿ ಕೂತಿಲ್ಲ, ಸುಮ್ಮನೆ ಇಲ್ಲಿ ಬಂದು ನಾನು ಸಿಟಿಲಿ ಸೇರ್ಕೊಂಡಿಲ್ಲ. ನಾನು ಕಷ್ಟ ನೋವನ್ನ ಎಲ್ಲ ನೋಡಿ ಎಲ್ಲ ಈಜಿ ಬಂದಿರೋಳು. ಇನ್ನೂ ಈಜುತ್ತಾನೆ ಇದ್ದೀನಿ, ಇನ್ನೂ ಕಷ್ಟ ಬರ್ತಾನೆ ಐತೆ, ಅನುಭವಿಸ್ತಾನೆ ಇದ್ದೀನಿ ನಾನು, ಆಯಿತಾ. ನನ್ನ ಮೂಗಲ್ಲಿ 1.5 ತಿಂಗಳು ನನಗೆ ಮೂಗು ಬಟ್ಟಿರಲಿಲ್ಲ. 1.5 ತಿಂಗಳು ಮೂಗು ಬಟ್ಟಿಲ್ದಂಗೆ ತಿರುಗಿದ್ದೀನಿ ನಾನು ಯಾವತ್ತೂ ಅಂಥವೆಲ್ಲ ನಾನು ಕಲಿಯಲ್ಲ, ನನಗೆ ಬೇಕಾಗಿಲ್ಲ. ನಾನು ಅರ್ಕುಲ್ ಸೀರೆ ಉಟ್ಕೊಂಡು ತಿರುಗಿದ್ರೂ, ತ್ಯಾಪೆ ಸೀರೆ ಉಟ್ಕೊಂಡು ತಿರುಗಿದ್ರೂ ನಾನು ಅಡ್ಡದಾರಿ ಯಾವತ್ತೂ ಹಿಡಿದು ನಾನು ಸಂಪಾದನೆ ಮಾಡಬೇಕು ಅನ್ನೋ ಆಸೆನೂ ನನಗಿಲ್ಲ. ಮಾತಾಡಬೇಕಂದ್ರೆ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಬೇಕು, ಆಯಿತಾ. ನಮ್ಮ ಕೆಲಸದ ಹತ್ರ ನಮ್ಮ ಕೆಲಸ ಆಯಿತು, ನಾವಾಯಿತು ಅಷ್ಟೇ. ನಾನಾಯಿತು, ನನ್ನ ಕೆಲಸ ಆಯಿತು. ನಾನು ಅಕ್ಕಪಕ್ಕ ಕಣ್ಣಾಯಿಸಲ್ಲ. ನಾನು ಅಕ್ಕಪಕ್ಕದವ್ರು ಏನು ಮಾಡ್ಕೊತಾರೆ ಅಂತಲೂ ನಾನು ನೋಡೋಕೆ ಹೋಗಲ್ಲ. ನನಗೆ ಬೇಕಾಗಿಲ್ಲ ಅದೆಲ್ಲ. ನನಗೇನು, ನಾನು ಕೆಲಸ ಮಾಡ್ತೀನಿ, ಓನರ್ ಸಂಬಳ ಕೊಡ್ತಾರೆ ಅಷ್ಟೇ. ನನ್ನ ಕೆಲಸದ ತಕ್ಕನ ಸಂಬಳ ಕೊಡ್ತಾರೆ. ನಾನು ಕೆಲಸ ಮಾಡೋವ್ರಿಗೂ ನಿಯತ್ತಾಗಿ ಕೆಲಸ ಮಾಡ್ತೀನಿ, ವಾಪಸ್ ಹಿಂದಕ್ಕೆ ಬರ್ತೀನಿ. ನಾನು ಆ ಥರ ಏನಾದರೂ ಅಲ್ಲಿ ಆ ಥರ ಎಲ್ಲ ಆಡಿದ್ದಿದ್ರೆ, ನನಗೆ ಕೆಲಸಗಳು ಎಲ್ಲೆಲ್ಲಿ ನಾನು ಕೆಲಸ ಮಾಡಿದ್ದೀನಿ ಗೊತ್ತಾ, ಮನೆ ಕೆಲಸದಿಂದಲೂ ನಾನು ಕೆಲಸ ಮಾಡಿದ್ದೀನಿ. ಯಾರಾದರೂ ಒಬ್ಬರು ನನಗೆ ಆ ಯಮ್ಮ ಸರಿ ಇಲ್ಲ, ಆ ಯಮ್ಮ ಕೆಲಸ ಮಾಡಲ್ಲ ಅಂತ ಯಾರಾದರೂ ಹೇಳಿ, ನಾನು ಎಲ್ಲಿ ಕೆಲಸ ಮಾಡಿರೋ ಮನೆಯಲ್ಲೇ ಪಾಪ ನನ್ನನ್ನು ರಿಪೀಟ್ ಕರೆದವ್ರೆ ಕೆಲಸಕ್ಕೆ, ಬಾರಮ್ಮ ಚೆನ್ನಾಗಿ ಕೆಲಸ ಮಾಡ್ತೀಯ ಬಾ ಅಂತ. ಆ ಥರ ಅನ್ಸ್ಕೊಂಡು ಬಂದಿರೋದು ನಾನು ಕೆಲಸ ಮಾಡೋದ್ರಾಗೂ ಶಿಸ್ತಿರಬೇಕು. ನನ್ನ ಮಾತಲ್ಲೂ ನಾನು ಹಿಂಗೆ ಮಾತಾಡೋದು. ನನಗೆ ಕೆಟ್ಟದಾಗೆಲ್ಲ ಮಾತಾಡೋದು, ಕೆಟ್ಟದಾಗೆಲ್ಲ ಹೆಂಗಂದ್ರಂಗೆ ಅನ್ನೋದು ಅವೆಲ್ಲ ನನಗೆ ಇಷ್ಟ ಆಗೋಲ್ಲ. ಕೆಲವು ಜನ ನಮ್ಮ ಲೂಸ್ಗಳ್ನ ನೋಡ್ತಾರೆ, ನಾವು ಹೆಂಗಿರ್ತೀವಿ ಅಂತ ನೋಡ್ತಾರೆ. ನೋಡಿಬಿಟ್ಟು ಮಾತಾಡೋರು ತುಂಬ ಜನ ಅವರೇ. ಬಟ್ ನಾನು ಯಾವುದಕ್ಕೂ ಹೆದ್ರ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾನೇನು ತಪ್ಪು ಮಾಡಲ್ಲ. ತಪ್ಪು ಮಾಡಿದರೆ ಮಾತ್ರ ಹೆದರಬೇಕು, ತಪ್ಪು ಮಾಡಲಿಲ್ಲ ಅಂದರೆ ಯಾಕೆ ಹೆದರಬೇಕು? ಇಡೀ ತುಮಕೂರಲ್ಲಿ ಎಲ್ಲಿ ಬೇಕಾದ್ರೂ ಸುತ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀನಿ. ಯಾರ ಹತ್ರನೂ ಬೆಳ್ಳು ಮಡ್ಚಿಸ್ಕೊಂಡು ಜುಟ್ಟು ಕೊಟ್ಟು ನಾನು ಬದುಕಲ್ಲ. ಅದು ನನಗೆ ಇಷ್ಟನೂ ಆಗಲ್ಲ. ಯಾಕಂದರೆ ನಾನು ಒಂಟಿಯಾಗಿ ಬದುಕಿದ್ರೂ ನಿಯತ್ತಾಗಿ ಒಂಟಿಯಾಗಿ ಬದುಕಿದ್ರು ಗಟ್ಟಿಯಾಗಿ ಬದುಕ್ತೀನಿ. ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ರ ಸಂಸ್ಕಾರ. ಹಂಗಾಗಿ ನಮ್ಮ ಮನೆಯವ್ರ ಆಶೀರ್ವಾದ ಎಲ್ಲ ನಮಗೈತೆ. ನಮ್ಮ ಅಕ್ಕ, ನಮ್ಮ ಅಣ್ಣ ಪ್ರತಿಯೊಬ್ಬರೂ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಆಶೀರ್ವಾದ ಇರುತ್ತೆ, ಅವರ ಆಶೀರ್ವಾದ ಇರುತ್ತೆ. ಎಲ್ಲ ಇದ್ದರೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದನೇ ನನಗಿವತ್ತು ಕಾಪಾಡ್ತಾ ಇರೋದು. ಹಂಗಾಗಿ ಅವ್ರು ನಮ್ಮ ಜೊತೆ ಮಾತಾಡಲಿ ಬಿಡಲಿ ಏನೋ ಒಂದಿರಲಿ, ಆದರೆ ಅವ್ರ ಆಶೀರ್ವಾದ ಯಾವತ್ತೂ ನನಗಿರುತ್ತೆ. ಹಂಗಾಗಿ ಅವ್ರಿಗೆ ತಲೆ ಬಗ್ಸೋಂಥ ಕೆಲಸ ಅಲ್ಲಿ ಹಿಂಗಾಯ್ತು ಹಂಗಾಯ್ತು, ಆ ಅಮ್ಮ ಹಿಂಗಾದ್ಲು, ನಿಮ್ಮ ತಂಗಿ ಹಿಂಗಾದ್ಲು ಅಂತ ಹೇಳಿ ಯಾವತ್ತೂ ನಾನೇನು ಹೇಳ್ಸಲ್ಲ. ಇವತ್ತು ಅದೇ ನಂಬಿಕೆನೇ. ನಮ್ಮ ಅಣ್ಣ ಒಂದ್ಸಲ ಹೇಳಿದರು, ಫೋನ್ ಮಾಡಿದಾಗ ಹೇಳಿದರು, ಭಯ ಇರಲಿ ಬುದ್ಧಿ ತಲೆಗಿರಲಿ ಅಂತ ಹೇಳಿತ್ತು ನಮ್ಮಣ್ಣ. ಭಯ ಇರಲಿ ಬುದ್ಧಿ ತಲೆಗಿರಲಿ ಅಂತ ಹೇಳಿತ್ತು. ಯಾಕೆ ಹೇಳ್ತು ಗೊತ್ತಾ? ತಂಗಿ ಮೇಲೆ ನಂಬಿಕೆ ನಮ್ಮ ಅಣ್ಣನಿಗೆ. ಯಾಕಂದ್ರೆ ಈ ಪ್ರಪಂಚ ಹಂಗೈತೆ, ಇವಾಗ ಪ್ರಪಂಚ ಹಂಗೈತೆ. ಪ್ರಪಂಚ ಹೆಂಗನೇ ಇರಲಿ, ನಾವು ಕರೆಕ್ಟಾಗಿರೋಣ. ಪ್ರಪಂಚ ಸುದ್ದಿ ಬೇಡ, ನಾವು ಕರೆಕ್ಟಾಗಿರೋಣ. ಅದಕ್ಕೆ ನಮ್ಮ ಅಣ್ಣ ಹೇಳಿದ್ದು, ಪ್ರಪಂಚದಾಗೆಲ್ಲ ನೋಡ್ತಿರ್ತಾರೆ. ನಮ್ಮ ಅಣ್ಣನೂ ಸಿಟಿಲೇ ಇರೋದು, ನೋಡ್ತಿರ್ತಾರಲ್ವ. ಹಂಗಾಗಿ ನಮ್ಮ ಅಣ್ಣ ಹೇಳಿದ್ದು ಒಳ್ಳೇದೇ, ನನಗೇನು ಕೆಟ್ಟದಲ್ಲ ಅದು. ಯಾಕಂದರೆ ಭಯ ಇರಲಿ ಬುದ್ಧಿ ತಲೆಗಿಕ್ಕೊಂಡು ಬದುಕ್ರಿ ಅಷ್ಟೇ. ಬುದ್ಧಿ ಅಂದರೆ ಏನು ಗೊತ್ತಾ? ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇಟ್ಕೊಂಡು ಬದುಕ್ರಿ ಅಂತ ಅಣ್ಣ ಹೇಳಿದ್ದು ನನಗೆ. ಹಂಗಾಗಿ ನಾನು ಯಾವತ್ತೂ, ನಾವು ಚಿಕ್ಕ ಹುಡುಗರಿಂದಲೂ ನಮ್ಮ ಅಣ್ಣ ಅದೇ ಭಯದಲ್ಲೇ ನಮ್ಮನ್ನು ಬೆಳೆಸಿರೋದು. ನಮ್ಮ ಅಣ್ಣಂಗೂ ಗೊತ್ತು ನಮ್ಮ ತಂಗಿದ್ದೀರು ಹೆಂಗೆ ಅಂತ. ಹಂಗಾಗಿ ನಮ್ಮ ಅಕ್ಕನೂ ಅದೇ ಹೇಳೋದು. ನಮ್ಮ ಅಕ್ಕನೂ ಅಷ್ಟೇ, ಸಿಟಿಲಿ ಹುಷಾರಮ್ಮ, ಹುಷಾರು, ನೀನು ಎಲ್ಲೇ ಇರು ಹೆಂಗೆ ಇರು, ಹುಷಾರಾಗಿರು, ಎಡವಬೇಡ ಅಷ್ಟೇ ಹೇಳೋದು ಅವರೆಲ್ಲ ನನಗೆ. ಹಂಗಾಗಿ ನಾನು ಎಡವಲ್ಲ, ನಾನು ಎಡವಕ್ಕೆ ಹೋಗಲ್ಲ ನಾನು. ಯಾಕಂದರೆ ನನ್ನ ಮದುವೆ ಅನ್ನೋದು ಒಂದು ದಾರಿ, ಒಂದು ಇದಕ್ಕೆ ನಾನು ಎಡವ್ಬಿಟ್ಟಿದ್ದೀನಿ. ಅಲ್ಲಿಂದ ಈಚೆಗೆ ಎಲ್ಲ ನನಗೆ ಅನುಭವ ಆಗಿರೋದು. ಹಂಗಾಗಿ ನಾನು ಎಡವಲ್ಲ, ನಾನು ಎಡವಕ್ಕೆ ಹೋಗೋದು ಇಲ್ಲ. ನಾನು ಹೆಜ್ಜೆ ಎಲ್ಲ ಹುಷಾರಾಗಿ ಇಕ್ಕೋದು, ಆಯಿತಾ. ನಾನು ಎಲ್ಲೆಲ್ಲಿ ಹೆಜ್ಜೆ ಇಕ್ತೀನಿ ಅಲ್ಲೆಲ್ಲ ನಾನು ಹುಷಾರಾಗಿ ಹೆಜ್ಜೆ ಇಕ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಪ್ರಪಂಚ ನೋಡ್ತಾ ಇರ್ತೀವಿ, ನೋಡಿದ್ದೀನಿ ನಾನು.
ಪ್ರಪಂಚ ಹೆಂಗನ ಬದುಕಂಡ್ಲಿ, ಪ್ರಪಂಚ ಬದುಕೋದು ಬೇಡ ನಮಗೆ. ನಾವು ಕರೆಕ್ಟಾಗಿದ್ದು ಬದುಕ್ತೀನಿ. ನಾನು ಯಾರಿಗೂನು ತಲೆ ಬಗ್ಗಿಸ್ಕೊಂಡು ಅಲ್ಲಿ ಹಂಗೆ ಇಲ್ಲಿ ಹಿಂಗೆ ಅಂತ ನಾನು ಹಿಂದೆ ಮುಂದೆ ಅನ್ನೋರು ಅಂದ್ಕೋಬೋದು. ನಮ್ಗೆ ಆಗ್ದಂಥವ್ರು ಬೇಜಾನ್ ಜನ ಅವರೇ ಅಂದ್ಕೋಬೋದು. ಆದರೆ ನನ್ನ ಅರಿಕೆ ನಾನು ಬದುಕೋದು. ನಾನು ಯಾವತ್ತೂ ಕೆಟ್ಟ ಜೀವನ, ಕೆಟ್ಟ ದಾರಿ, ಅಡ್ಡ ದಾರಿ ತುಳಿದು ನಾನು ಯಾವತ್ತೂ ನಾನು ಬದುಕಲ್ಲ. ನನಗೆ ಅದು ಬದುಕು ಬೇಡ. ನನಗೆ ಆ ಜೀವನ ನನಗೆ ಬೇಡವೇ ಬೇಡ. ನಾನು ಹಿಂಗೆ ಬದುಕ್ತೀನಿ. ನಮ್ಮ ಮನೇಲಿ ನಾನು ಗೊಜ್ಜು ಥರನೇ ತಿಂತೀನಿ. ಹಂಗೂ ಸಾರಿಲ್ಲ ಅಂದರೆ ಉಪ್ಪು ನೀರು ತಿಂತೀನಿ ಅನ್ಕೊಂತೀನಿ. ಬಟ್ ನಾನು ಯಾವತ್ತೂ ಕೆಟ್ಟ ದಾರಿ ತುಳಿದು ಅಡ್ಡ ದಾರಿ ತುಳಿದು ನಾನು ಯಾವತ್ತೂ ಬದುಕಲ್ಲ. ನನಗೆ ಯಾರೋ ಒಂದೆರಡು ಮಾತು ಹೇಳಿದ್ರು, ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ರಿಪೀಟ್ ಕೇಳ್ತೀನಿ ಅವ್ರನ್ನ ಮಾತನ್ನ. ನಾನು ಕೇಳ್ದಂಗಂತೂ ಇರೋಲ್ಲ. ಯಾಕೆ ಆ ಥರ ಮಾತಾಡೋದ್ರಿ ಅಂತ ನಾನು ಕೇಳ್ತೀನಿ. ಮಾತಾಡಬೇಕಾದ್ರೆ ನಾಲ್ಗೆ ಹೇಳ್ತಾ ಇರಬೇಕು. ನಾನು ಅವಾಗಲೇ ಹೇಳಿದೆ, ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರೋದಿಲ್ಲ ಆಯಿತಾ. ಎಲ್ಲ ಹೆಣ್ಮಕ್ಳುಗಳು ಒಂದೇ ಥರ ಇರೋಲ್ಲ. ಆ ಥರ ಇರೋದು ಇಟ್ಕೊಂಡಿರಲಿ. ನಮಗೇನು ಅದ್ರ ಅವಶ್ಯಕತೆ ಇಲ್ಲ. ನಮ್ಗೆ ಇನ್ನೊಬ್ರ ಅವಶ್ಯಕತೆಯೂ ಇಲ್ಲ. ನಮ್ಗೆ ಅದು ಬೇಡವೂ ಬೇಡ. ಯಾಕಂದರೆ ಜೀವನದಲ್ಲಿ ಎಲ್ಲ ಥರದ ನೋವುಗಳ್ನು ನೋಡಿ ಎಲ್ಲರೂ ಯಾವ ಥರ ಬುದ್ಧಿ ಅಂತ ಎಲ್ಲರನ್ನೂ ನೋಡಿ ಬಿಟ್ಬಿಟ್ಟಿದ್ದೀನಿ. ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ನಾನು ಈ ಸಿಟಿಗೆ ಬಂದಮೇಲೆ ನಾನು ಕೆಲಸ ಅಂತ ಸೇರಿದ ಮೇಲೆ ಪ್ರಪಂಚ ಏನು ಅಂತ ಗೊತ್ತಾಯಿತು. ಇನ್ನೂ ಗೊತ್ತಾಗುತ್ತೆ. ನಮ್ಗೆ ಇನ್ನೂ ತಿಳ್ಕೊಬೇಕು ನಾವು ಯಾವ್ಯಾವ ಥರ ಜನ ಇರ್ತಾರೆ ಅಂತ. ಹಾಗಾಗಿ ನಾನು ಯಾವತ್ತೂ ಅಡ್ಡದಾರಿ ಹಿಡಿದು ಯಾವತ್ತೂ ನಾನು ಬದುಕಲ್ಲ. ನನಗೆ ಬೇಕಾಗಿಲ್ಲ ಅದು. ನಾನೇನು ಗೊತ್ತಾ, ಒಂಟಿಗೆ ಬದುಕಿದ್ರು ದೃಢವಾಗಿ ಬದುಕ್ತೀನಿ. ನನ್ನ ಆತ್ಮವಿಶ್ವಾಸದ ಮೇಲೆ ನಾನು ಬದುಕ್ತೀನಿ. ನನಗೆ ಆತ್ಮಸ್ಥೈರ್ಯದ ಮೇಲೆ ನಾನು ಬದುಕ್ತೀನಿ ಹೊರತು ಇನ್ನೊಂದು ಅಡ್ಡದಾರಿ ಹಿಡಿದು ದುಡ್ಡು ಸಂಪಾದನೆ ಮಾಡೋ ಬುದ್ಧಿನೂ ನನಗೆ ಬಂದಿಲ್ಲ, ಬರೋದು ಇಲ್ಲ, ಮುಂದೆ ಬರೋದು ಬೇಡ. ಅದೆಲ್ಲ ನಮಗೆ ಬೇಡವೂ ಬೇಡ. ನಮ್ಗೆ ಅದೆಲ್ಲ ಇನ್ಮೇಲೆ ಏನಿದ್ರು ನನ್ನ ಮಗನ ಸುಖ, ನನ್ನ ಮಗನ ಸಂತೋಷ, ಅವನ ಖುಷಿ, ಅವ್ನು ಚೆನ್ನಾಗಿರಬೇಕು ಅಷ್ಟೇ. ನಾನು ಕೈಲಾಗತಕ್ಕ ದುಡಿತೀನಿ, ಅವ್ನಿಗೊಂದು ದಾರಿ ಮಾಡ್ತೀನಿ. ಕೈಲಾದಂಥ ಕಾಲಕ್ಕೆ ಅವ್ನು ನೋಡ್ಕೊಂಡ್ಲಿ ಅಷ್ಟೇ. ಇಲ್ವಾ ಹಂಗೂ ದುಡ್ಕೊಂಡು ತಿಂತೀನಿ. ನಾನು ಉಸಿರಿರೋವರೆಗೂ ದುಡಿತೀನಿ. ಉಸಿರಿರೋವರೆಗೂ ಕಷ್ಟಪಟ್ಟೇ ದುಡಿತೀನಿ. ನಾನು ಯಾವತ್ತು ಅಡ್ಡದಾರಿಯಲ್ಲಿ ದುಡಿದು ಅಡ್ಡದಾರಿಯಲ್ಲಿ ನಾನು ಯಾವತ್ತೂ ಹೋಗಲ್ಲ. ಇದು ನನಗೆ ನಮ್ಮ ಮನೆಯವರೆಲ್ಲ, ನಮ್ಮಮ್ಮ ನಮ್ಮಪ್ಪ ಎಷ್ಟು ಒಂದು ಕಷ್ಟಪಟ್ಟವ್ರೆ ಅಂದರೆ ಅವರೆಲ್ಲ ನಿಜವಾಗ್ಲೂ ತಿನ್ನೋಕ್ಕೆ ಊಟನೇ ಇಲ್ಲ ಅಂತ ಜೀವನ ನಮ್ಮ ಅಪ್ಪವ್ರ ಕಾಲದಲ್ಲಿ. ನಮಗೂ ಸಹ ಅನ್ನ ಸಿಗ್ತಾ ಇರಲಿಲ್ಲ. ಅಂಥ ಕಷ್ಟ ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ಕಷ್ಟನೆಲ್ಲ ನೋಡ್ಕೊಂಡು ಬಂದು ಜನ ಈ ಥರ ಅಂತ ನಮಗೂ ಗೊತ್ತಿರಲಿಲ್ಲ. ನಮಗೆ ಮದುವೆ ಆಗಿ ನಮಗೆ ಈ ಥರ ಎಲ್ಲ ಬದುಕ್ತಾಗಲೇ ನಮಗೆ ಗೊತ್ತಾಗಿದ್ದು ಜನಗಳು ಯಾವ್ಯಾವ ಥರ ಅವರೇ, ಹೆಂಗೆ ಅನುಮಾನ ಪಡೋದ್ರಲ್ಲಿ ಹೆಂಗೆ ಗೊತ್ತಾ, ಈ ಕೆಲಸದ ಹತ್ರ ನಾವು ಮಾತಾಡಲೇಬೇಕು. ಇವಾಗ ಗಂಡಸರು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ನಾವು ಮಾತಾಡಲೇಬೇಕು. ಅಲ್ಲಷ್ಟೇ ಮಾತು. ಅಲ್ಲಿಂದ ಈಚೆ ಬಂದಮೇಲೆ ಮಾತು ಬೇಡ. ಅಲ್ಲಿ ಕೆಲಸದ ವಿಷಯ ಏನೈತಿ ಅಷ್ಟೇ ಮಾತಾಡಬೇಕು. ಅವ್ರು ಹಂಗಂತೆ ಇವ್ರು ಹಿಂಗಂತೆ ಇವೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗದು ಬೇಕು ಆಗಿಲ್ಲ. ಏನಕ್ಕೆ ಬೇಕು? ನಾನು ಹೋಗಿರೋದು ಕಷ್ಟಕ್ಕೆ. ನಾನು ದುಡಿಬೇಕು, ನನ್ನ ಮಗನ ಓದಿಸ್ಬೇಕು, ಸಾಲ ತೀರಿಸ್ಬೇಕು. ಇಷ್ಟೇ ನನ್ನ ಗುರಿ ಇರೋದು. ನನಗೆ ಅವ್ರು ಹಿಂಗೆ ಅಲ್ಲಿ ನುಕ್ ನೋಡೋದು ಇಲ್ಲಿ ನುಕ್ ನೋಡೋದು ಅವೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಇಷ್ಟನೂ ಆಗಲ್ಲ. ಬದುಕೋರು ಬದುಕಂಡ್ಲಿ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಅವ್ರು ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಕೊಂಡ್ಲಿ. ಅದು ಅವ್ರವರು ಸ್ವತಂತ್ರ. ಹಂಗಂತ ಹೇಳ್ಬಿಟ್ಟು ಎಲ್ಲರೂ ನಾವು ಅದೇ ದಾರಿ ತುಳಿಯೋದು ಒಳ್ಳೇದಲ್ಲಲ್ವ. ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರೋಲ್ಲ. ಹಾಗಾಗಿ ನಾವು ಎಲ್ಲೇ ಕೆಲಸ ಮಾಡಲಿ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲಾಗಿ ಇಟ್ಕೊಂಡು ಬದುಕಬೇಕು. ನಾನು ಇದುವರೆಗೂ ನಾನು ಏನೇ ಮಾಡಿದ್ರೂ ನಾನು ಎಲ್ಲೂ ಸಹ ಜಾಸ್ತಿ ಯಾರ ಜೊತೆಗೂ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ. ಜಾಸ್ತಿ ಇತ್ತೀಚೆಗಂತೂ ನಾನು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಯಾರ ಹತ್ರ ತಮಾಷೆ ಆಡೋಕ್ಕೂ ನಾನು ಇಷ್ಟಪಡಲ್ಲ. ನನಗೆ ಇಷ್ಟನೂ ಆಗೋಲ್ಲ. ಯಾಕಂದರೆ ಒಂದೇ ಥರ ಇರೋಲ್ಲ ಜನಗಳು. ನಾವು ತಮಾಷೆನೂ ಆಡೋಲ್ಲ ನಾನು. ಯಾಕಂದರೆ ಜನ ತಿಳ್ಕೊಳೋರು ಹೆಂಗೆ ಬೇಕಾದ್ರೂ ತಿಳ್ಕೊಂಬಿಡ್ತಾರೆ ಅಂತೇಳಿ ನಾನು ತಮಾಷೆನೂ ಆಡೋಲ್ಲ. ನಾನು ಇಷ್ಟನೂ ಪಡೋಲ್ಲ. ನನ್ನ ಕೆಲಸ ಏನೈತೆ ನಾನು ಮಾಡ್ಕೊಂಡು ಜೀವನ ಮಾಡ್ತೀನಿ. ಅಷ್ಟು ಬಿಟ್ಟರೆ ಅಡ್ಡದಾರಿಗೆ ಹೋಗಿ ಸಂಪಾದನೆ ಮಾಡಬೇಕನ್ನೋ ಅವಶ್ಯಕತೆ ನನಗಿಲ್ಲ. ಆ ದುಡ್ಡು ನನಗೆ ಬೇಕು ಆಗಿಲ್ಲ. ಅದು ಕಸಕ್ಕೆ ಸಮಾನ. ನಾನು ದುಡ್ದಿದ್ದು ನನಗೆ. ನಾನು ಅಡ್ಡದಾರಿಲಿ ಹೋಗಿ ದುಡಿಯೋಂಥ ಅವಶ್ಯಕತೆ ಇಲ್ಲ. ಕೆಲಸದಿಂದ ಬರ್ತೀನ ನೋಡಿ, ಈ ಥರ ಮನೆ ಕೆಲಸ ಬೇಜಾನಿರುತ್ತೆ ನನಗೆ. ಮನೆ ಕೆಲಸ ಕೂತ್ಕೊಳ್ಳೋಕ್ಕೆ ನನಗೆ ಪುರ್ಸೊತ್ತಿರಲ್ಲ. ಬೆಳಗ್ಗೆ ಇದ್ದರೆ ಹೋಗೋವರೆಗೂ ನನಗೆ ಪುರ್ಸೊತ್ತಿರಲ್ಲ. ಸಂಜೆ ಆದರೆ ಬಂದು ಇಷ್ಟು ಕೆಲಸ ಎಲ್ಲ ನಾನು ಮಾಡ್ಕೋಬೇಕು. ಹೊರಗಡೆಯಿಂದ ತರಬೇಕು, ಮನೇಲಿ ಮಾಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ನನಗೇನಕ್ಕೆ ಬೇಕು ಇನ್ನೊಂದು? ನಾನು ಕಷ್ಟಪಡ್ತೀನಿ. ನನಗಿದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತೆ. ಇದೆಲ್ಲ ನನಗೊಂಥರ ನೀರು ಕುಡ್ದಂಗೆ ಕೆಲಸ. ಇದೆಲ್ಲ ನೀರು ಕುಡಿಯೋಂಥ ಕೆಲಸ. ನನಗೆ ಆಚೆ ಕಡೆ ಕೆಲಸ ಆಗಿರ್ಬೋದು, ಒಳಗಡೆ ಎಲ್ಲ ಒಂಥರ ನೀರು ಕುಡ್ದಂಗೆ ನನಗೆ ಮಾಡ್ಕೊತೀನಿ. ನನ್ನ ಕೈಲಿ ದೇವರಿನ ಶಕ್ತಿ ಕೊಟ್ಟವನೇ. ನನ್ನ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಅವಳು ನನ್ನ ಜೊತೆಯಲ್ಲಿ ಅವಳೆ. ನಂಗೆ ಅಷ್ಟೇ ಸಾಕು. ನಮ್ಮ ತಾಯಿ ನಮ್ಮ
ತಾಯಿ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಅಪ್ಪನ ಆಶೀರ್ವಾದ ಯಾವತ್ತೂ ನನಗಿರುತ್ತೆ. ಅವ್ರ ಆಶೀರ್ವಾದ ಇರೋವರೆಗೂ ನನಗೆ ಭಯ ಇಲ್ಲ. ಅವರೆಲ್ಲೇ ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತಾರಲ್ಲ, ನಂಗೆ ಅಷ್ಟೇ ಸಾಕು. ನಾನು ಅಷ್ಟೇ, ಅವ್ರಿಗೆ ಎಲ್ಲೇ ಇರಲಿ, ಹೆಂಗೆ ಇರಲಿ, ಚೆನ್ನಾಗಿರಲಿ, ನನ್ನ ಜೊತೆ ಮಾತಾಡಲಿ ಬಿಡಲಿ, ಚೆನ್ನಾಗಿರಲಿ, ನಾನು ಅಷ್ಟೇ ಬಯಸೋದು. ಯಾಕಂದರೆ ನಮ್ಮನ್ನು ಅವ್ರು ಚೆನ್ನಾಗಿರಲಿ ಅಂತ ಹಾರೈಸಿದ ಮೇಲೆ ಅವ್ರಿಗೆ ನಾನು ಹಾರೈಸಬೇಕು. ನಮ್ಮ ಅಣ್ಣನೂ ಅಷ್ಟೇ ಎಲ್ಲೇ ಇರಲಿ, ಚೆನ್ನಾಗಿರಲಿ. ಯಾಕಂದರೆ ನಮ್ಮ ಅಣ್ಣ ನನಗೆ ಕಲಿಸಿದ್ದು ಇದೆ, ಈ ಥರ ಬೈವಾಗಿ ಬದುಕು ಅಂತ. ನಮ್ಮ ಅಣ್ಣ ಅವತ್ತು ನನಗೆ ಹೊಡೆದು ಬಡ್ದು ಬುದ್ಧಿ ಕಲಿಸಿದ್ಕೆ ಇವತ್ತು ನಾನು ಇಷ್ಟು ಒಂದು ಬೈವಾಗಿ ಬದುಕ್ತಾ ಇದ್ದೀನಿ. ನಮ್ಮ ಅಣ್ಣ ಎಲ್ಲೇ ಇರಲಿ, ಚೆನ್ನಾಗಿರಲಿ. ನಮ್ಮ ಅಣ್ಣ ನನ್ನ ಜೊತೆ ಮಾತಾಡಿದ್ರು ಬೇಡ, ಇನ್ನೊಂದು ಜನ್ಮ ಅಂತಿದ್ದರೆ ನಮ್ಮ ಅಣ್ಣನ ಮಗಳಾಗಿರ್ತೀನಿ, ಮಗಳಾಗಿ ಹುಟ್ಟು ಬರ್ತೀನಿ, ಅಷ್ಟೇ ಸಾಕು ನನಗೆ. ಯಾಕಂದರೆ ಇವತ್ತೊಂದು ಸಮಾಜ, ಇಂಥ ಕೆಟ್ಟ ಸಮಾಜದಲ್ಲಿ ನನ್ನ ತಂಗಿದಿರು ಚೆನ್ನಾಗಿರಲಿ, ಮುಂದೆ ಅವ್ರ ಜೀವನ ಚೆನ್ನಾಗಾಗಲಿ ಅಂತ ಅವತ್ತು ಬಡಿತು ಅಂತ ನಮಗೆ ಬೇಜಾರಾಗ್ಬೋದು. ಆದರೆ ಇವತ್ತು ನಾವು ಬೈವಾಗಿ ಬದುಕೋಕ್ಕೆ ಒಂದು ದಾರಿ ಆಯಿತು. ನಾವೆಲ್ಲೇ ಇದ್ರೂ ಹಿಂದೆ ಮುಂದೆ ಯಾರವರೇ ಯಾರಿಲ್ಲ ಅಂತ ನೋಡ್ಕೊಂಡು ನಾವು ಬದುಕ್ತೀವಲ್ಲ, ನಮ್ಗೆ ಬದುಕು ನಮ್ಮ ಅಣ್ಣನೇ ಕಲಿಸಿದ್ದು. ಅದಕ್ಕೆ ಅಣ್ಣ ತಮ್ಮದಿರು ಹೊಡಿತಾರೆ ಬೈತಾರೆ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಅಣ್ಣ ತಮ್ಮದಿರು ಒಳ್ಳೆಯದೇ ಬಯಸೋದು. ಅಣ್ಣ ತಮ್ಮದಿರು ಯಾವತ್ತೂ ನಮಗೆ ಕೆಟ್ಟದ್ದು ಬಯಸಲ್ಲ. ಯಾಕಂದರೆ ನಮ್ಮ ಅಣ್ಣ ನನ್ನ ಮದುವೆ ವಿಷಯದಲ್ಲಿ ದುಡುಕ್ತು, ಅಷ್ಟು ಬಿಟ್ಟರೆ ನನಗೆ ಯಾವತ್ತೂ ನಮ್ಮ ಅಣ್ಣ ಕೆಟ್ಟದ್ದು ಬಯಸಿಲ್ಲ. ಇವತ್ತು ನಮ್ಮ ಅಣ್ಣ ಕಲಿಸಿರೋ ಸಂಸ್ಕಾರ ಇವತ್ತು ನನ್ನನ್ನು ಇಲ್ಲಿಗೆ ತಂದೈತೆ, ಅಷ್ಟೇ ಸಾಕು.